ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಭಾರತದಲ್ಲಿ ಭಯೋತ್ಪಾದನೆ ಅನ್ನುವ ವಿಷಯ ಬಂದಾಗ ಮಸೂದ್ ಅಜರ್ ಅನ್ನುವ ಹೆಸರು ಮೊದಲು ಬರುತ್ತೆ. ಭಾರತಕ್ಕೆ ಈತ ತುಂಬಾ ಬೇಕಾದವನು. ಹಲವಾರು ಭಯೋತ್ಪಾದನಾ ದಾಳಿಗಳಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದ. 1999ರಲ್ಲಿ ಭಾರತ ಒಂದು ತಪ್ಪು ಮಾಡಿತು. ಅವತ್ತು ಇದೇ ಮಸೂದ್ ಅಜರ್ ಭಾರತದ ಜೈಲಿನಲ್ಲಿ 5 ವರ್ಷ ಕೊಳಿತಾ ಬಿದ್ದಿದ್ದ. ಆಗ ಉಗ್ರರು ಕಠ್ಮಂಡುನಿಂದ ಒಂದು ವಿಮಾನ ಡೆಲ್ಲಿಗೆ ಬರುವುದಿತ್ತು. ಆ ವಿಮಾನವನ್ನ ಹೈಜಾಕ್ ಮಾಡ್ತಾರೆ. ಮಸೂದ್ ಅಜರ್ನನ್ನ ಬಿಡುಗಡೆ ಮಾಡ್ಬೇಕು ಅನ್ನೋ ಬೇಡಿಕೆಯನ್ನ ಇಡ್ತಾರೆ. ಅವತ್ತು ಒತ್ತಡದಲ್ಲಿ ಈ ಸೈತಾನನನ್ನ ಬಿಟ್ಟು ಕಳಿಸ್ಬೇಕಾಯ್ತು. ಭಾರತ ಮಾಡಿದ ದೊಡ್ಡ ತಪ್ಪದು. ಇವನನ್ನು ಬಿಡುಗಡೆ ಮಾಡಿದ ನಂತರ ಪಾರ್ಲಿಮೆಂಟ್ ಅಟ್ಯಾಕ್ ಹಾಗೂ ಮುಂಬೈ ಅಟ್ಯಾಕ್, ಅದಾದ ನಂತರ ಆದ ಎಲ್ಲಾ ಭಯೋತ್ಪಾದನಾ ಅಟ್ಯಾಕ್ ಕೂಡ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥನಿಗೆ ಸೇರುತ್ತೆ. ಆದ್ರೆ ಈಗ ಇಷ್ಟು ದಿನ ಕಂಡವರ ಜೀವನದ ಜೊತೆ ಆಡ್ತಿದ್ದ ಮಸೂದ್ಗೆ ಜೀವದ ಬೆಲೆ ಏನು ಅಂತ ಭಾರತದ ಸೇನೆ ತೋರ್ಸ್ಕೊಟ್ಟಿದೆ. ಭಾರತ ಈಗ ನಡೆಸಿದ ಆಪರೇಷನ್ ನಲ್ಲಿ ಬವಾಲ್ಪುರ್ ಅನ್ನುವ ಸ್ಥಳ ಇದೆ. ಈ ಸ್ಥಳದಲ್ಲಿ ಮಸೂದ್ನ 10 ಫ್ಯಾಮಿಲಿ ಮೆಂಬರ್ಸ್ ಹಾಗೂ 4 ಜನ ಸಹಚರರನ್ನ ಭಾರತೀಯ ಸೇನೆ ಉಡಾಯಿಸಿದೆ. ಸಾವಿನ ನೋವು ಹೇಗಿರುತ್ತೆ ಅನ್ನೋದು ತೋರಿಸ್ಕೊಟ್ಟಿದೆ. ಮಸೂದ್ ಕೂಡ ನಾನು ಸತ್ತಿದ್ರೆ ಸರಿಯಾಗ್ತಾ ಇತ್ತು ಅಂತ ಕಣ್ಣೀರಿಟ್ಟಿದ್ದಾನೆ. ಹಾಗಾದ್ರೆ ಭವಾಲ್ಪುರ್ ಅಟ್ಯಾಕ್ ಅಷ್ಟೊಂದು ಆಕ್ರಮಣಕಾರಿಯಾಗಿತ್ತ? ಈ ಆಪರೇಷನ್ ಹೇಗಿತ್ತು ಅಂದ್ರೆ, ಕೇವಲ 25 ನಿಮಿಷದಲ್ಲಿ ಭಾರತದ ಸೇನೆ 9 ಬೇರೆ ಬೇರೆ ಜಾಗದಲ್ಲಿ ಅಟ್ಯಾಕ್ ಮಾಡ್ತು. ಈ ಆಪರೇಷನ್ ಭಾರತದ ಸೇನೆ, ವಾಯುಸೇನೆ ಹಾಗೂ ನೌಕಾಪಡೆ ಸೇರಿ ದಾಳಿಯನ್ನ ಮಾಡ್ತು. ಈ ಬವಾಲ್ಪುರ್ ಸ್ಥಳ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಸೇರ್ತದೆ. ಈ ಬವಾಲ್ಪುರದಲ್ಲಿ ಸುಬಾನಲ್ಲಾ ಅನ್ನುವ ಕಾಂಪ್ಲೆಕ್ಸ್ ಇದೆ. ಏರ್ ಸ್ಟ್ರೈಕ್ ಆದ ನಂತರ ಈ ಸುಬಾನಲ್ಲಾ ಅನ್ನುವ ಕಾಂಪ್ಲೆಕ್ಸ್ ನ ಮಧ್ಯ ಗುಮ್ಮಟ ಹೊಡೆದು ಹೋಗಿದೆ. ಈ ಆಪರೇಷನ್ ಅಲ್ಲಿ ಬಳಕೆ ಮಾಡಿದ ಮಿಸೈಲ್ ಬಹಳ ಬೇಗ ಯಾವುದೇ ಕಟ್ಟಡವನ್ನ ಭೇದಿಸುವ ಸಾಮರ್ಥ್ಯವನ್ನ ಹೊಂದಿದೆ. ನೀವು ಫೋಟೋದಲ್ಲಿ ನೋಡಬಹುದು, ಮೇಲಿನಿಂದ ಕೆಳಗೆವರೆಗೂ ಕೂಡ ಎಲ್ಲಾ ಫ್ಲೋರ್ ಹೊಡೆದು ಹೋಗಿದ ನಂತರ ಬ್ಲಾಸ್ಟ್ ಆಗಿದೆ. ಭಾರತದ ಉದ್ದೇಶ ಈ ಆಪರೇಷನ್ ನಲ್ಲಿ ಭಯೋತ್ಪಾದಕರಿಗೆ ಪರಿಣಾಮ ಬೀರ್ಲಿ ಅಂತ, ಆದ್ರೆ ಯಾವುದೇ ನಾಗರಿಕರ ಸಾವು ನೋವು ಆಗ್ಲಿ ಅಂತ ಅಲ್ಲ. ಈ ಬವಾಲ್ಪುರ್ ಜೈಷ್ ಎ ಮೊಹಮ್ಮದ್ನ ಹೆಡ್ ಕ್ವಾರ್ಟರ್ಸ್ ಆಗಿದೆ ಹಾಗೂ ಮಸೂದ್ನ ಮನೆ ಕೂಡ ಆಗಿದೆ. ಇದಲ್ಲದೆ ಮಸೂದ್ UN ರಿಜಿಸ್ಟರ್ಡ್ ಭಯೋತ್ಪಾದಕ ಕೂಡ ಹೌದು. ಭಾರತ ಈ ಬಾರಿ ಏರ್ ಸ್ಟ್ರೈಕ್ ಮಾಡಿದೀವಾ ಇಲ್ವಾ ಅಂತ ಕೆಲ ವಿರೋಧ ಪಕ್ಷದ ನಾಯಕರಿಗೆ ಅನುಮಾನ ಬರಬಾರ್ದು ಅನ್ನುವ ಕಾರಣಕ್ಕೆ ಸಂಬಂಧಪಟ್ಟ ಎಲ್ಲಾ ಸ್ಥಳದ ವಿಡಿಯೋ ಫುಟೇಜ್, ಸ್ಯಾಟಲೈಟ್ ಫುಟೇಜ್ಗಳನ್ನ ಅಂತಾರಾಷ್ಟ್ರೀಯ ಮೀಡಿಯಾಗೆ ನೀಡಿದೆ. ಇದಲ್ಲದೆ ಯಾವ ಯಾವ ಜಾಗಗಳಿಗೆ ಯಾಕೆ ಅಟ್ಯಾಕ್ ಮಾಡಿದ್ದೀವಿ ಅಂತ ಸರಿಯಾದ ಕಾರಣ ಕೂಡ ನೀಡಿದೆ. ಮಸೂದ್ ಫ್ಯಾಮಿಲಿ ಸಾವಿನ ಬಗ್ಗೆ ಹೇಳೋದಾದ್ರೆ, ಒಟ್ಟಾಗಿ ಅವನ ಕುಟುಂಬದಲ್ಲಿ 10 ಜನರ ಸಾವಾಗಿದೆ. ಅದರಲ್ಲಿ ಆತನ ಅಕ್ಕ ಮತ್ತು ಅವಳ ಪತಿ, ಸೋದರಳ್ಯ ಮತ್ತು ಅವನ ಹೆಂಡತಿ ಹಾಗೂ ಸೊಸೆ ಮತ್ತು 5 ಮಕ್ಕಳು ಬಲಿಯಾಗಿದ್ದಾರೆ. ಇದಲ್ಲದೆ 4 ಜನ ಸಹಾಯಕರು ಕೂಡ ಬಲಿಯಾಗಿದ್ದಾರೆ. ಅದರಲ್ಲಿ ಮಸೂದ್ ತಾಯಿ, ಆಪರೇಷನ್ ಅಸೋಸಿಯೇಟ್ಗಳು ಹಾಗೂ ಒಬ್ಬ ಕಮಾಂಡರ್ ಕೂಡ ಬಲಿಯಾಗಿದ್ದಾರೆ. ಹೀಗಾಗಿ ಈಗ ಮಸೂದ್ ನಾನು ಕೂಡ ಸತ್ತಿದ್ರೆ ಬೆಟರ್ ಆಗ್ತಾ ಇತ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇವನು ಸ್ಟೇಟ್ಮೆಂಟ್ ಕೊಡೋದು ಬಹಳ ಕಮ್ಮಿ. ಈ ಹೇಳಿಕೆಯಿಂದ ನೀವು ಅರ್ಥ ಮಾಡ್ಕೊಳ್ಬಹುದು ಈ ಅಟ್ಯಾಕ್ ಎಷ್ಟು ಪರಿಣಾಮಕಾರಿ ಆಗಿತ್ತು ಅಂತ. ಹಾಗಾದ್ರೆ ಭಾರತದ ಸೇನೆ ಯಾಕೆ ಈ ಬವಾಲ್ಪುರ್ ಅನ್ನ ಆಯ್ಕೆ ಮಾಡಿದ್ವು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಇದು ಜೈಷ್ ಎ ಮೊಹಮ್ಮದ್ ನ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿದೆ. ಇಲ್ಲಿ ಭಯೋತ್ಪಾದನೆಯ ಪ್ಲಾನಿಂಗ್ ಎಲ್ಲ ಸಂಪೂರ್ಣವಾಗಿ ನಡೆಯುತ್ತೆ. ಈ ಬವಾಲ್ಪುರ್ ಯಾಕೆ ಜೈಷ್ ಎ ಮೊಹಮ್ಮದ್ ನ ಹೆಡ್ ಕ್ವಾರ್ಟರ್ಸ್ ಆಗಿತ್ತು ಅಂದ್ರೆ, ಇದು ಮಸೂದ್ನ ಹುಟ್ಟಿದ ಊರು. ಅದಲ್ಲದೆ ಅವನನ್ನ UN ನಲ್ಲಿ ಗ್ಲೋಬಲ್ ಟೆರರಿಸ್ಟ್ ಅಂತ ಕೂಡ ಘೋಷಿಸಲಾಗಿದೆ. ಆದ್ರೂ ಸಹ ಅವನು ಹೇಗೆ ಭಯೋತ್ಪಾದನೆಯನ್ನ ನಡೆಸ್ತಾನೆ ಅಂದ್ರೆ, ಅವನ ಬೆಂಬಲಕ್ಕೆ ಪಾಕಿಸ್ತಾನದ ISI ಇಂಟೆಲಿಜೆನ್ಸ್ ಇದೆ. ಹಾಗಾದ್ರೆ ಮಸೂದ್ ಅಜರ್ ಭಾರತದಲ್ಲಿ ಯಾವ ರೀತಿ ಹಾಗೂ ಎಲ್ಲೆಲ್ಲಿ ಅಟ್ಯಾಕ್ ಮಾಡಿದ್ದ
ಹಾಗೂ ಬವಾಲ್ಪುರ್ ಭಾರತದಲ್ಲಿ ಯಾವ ಯಾವ ಭಯೋತ್ಪಾದನೆ ದಾಳಿಗೆ ಲಿಂಕ್ ಇದೆ ಅಂತ ಹೇಳೋದಾದ್ರೆ, ಪಾರ್ಲಿಮೆಂಟ್ ಅಟ್ಯಾಕ್ 2001ರಲ್ಲಿ ಇದನ್ನ ಭವಾಲ್ಪುರದಲ್ಲಿ ಪ್ಲಾನ್ ಮಾಡಲಾಗಿತ್ತು. 2016ರಲ್ಲಿ ಪಠಾನ್ಕೋಟ್ ಅಟ್ಯಾಕ್ ಕೂಡ ಇದೇ ಜಾಗದಲ್ಲಿ ಪ್ಲಾನ್ ಮಾಡಲಾಗಿತ್ತು ಹಾಗೂ ಟ್ರೈನಿಂಗ್ ಕೂಡ ಇಲ್ಲೇ ಕೊಟ್ಟಿದ್ದು. ನಂತರ 2019ರಲ್ಲಿ ಪುಲ್ವಾಮಾ ಸುಸೈಡ್ ಬಾಂಬಿಂಗ್ ಹ್ಯಾಂಡ್ಲರ್ ಕೂಡ ಇದೇ ಪ್ರಾಂತ್ಯದವನು. ಇದಲ್ಲದೆ 2025ರಲ್ಲಿ ಪಹಲ್ಗಾಮ್ ಅಟ್ಯಾಕ್ ಕೂಡ ಬವಾಲ್ಪುರದ ಸಂಪರ್ಕ ಇದೆ ಅಂತ ಟ್ರೇಸ್ ಮಾಡಲಾಗಿದೆ. ಬವಾಲ್ಪುರದ ಬಗ್ಗೆ ಭಾರತ ಸಾಕ್ಷಿ ಸಮೇತ ಪಾಕಿಸ್ತಾನಕ್ಕೆ ಕೊಟ್ಟು ಈ ಭಯೋತ್ಪಾದನೆಯನ್ನ ನಿಲ್ಲಿಸಿ ಅಂತ ಹೇಳ್ತು. ಭಾರತ ಅಲ್ಲದೆ FATF, ಅಮೆರಿಕ, UK ಇಂಟೆಲಿಜೆನ್ಸ್ ಕೂಡ ಇದನ್ನ ಹೇಳ್ತು. ಆದ್ರೆ ಪಾಕಿಸ್ತಾನ ಈ ವಿಷಯಕ್ಕೆ ಗಮನ ಹರಿಸಲಿಲ್ಲ. ಹಾಗಾಗಿ ಭಾರತ ಕೊನೆಗೂ ಪಾಕಿಸ್ತಾನದ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಾಯ್ತು. ಇದಲ್ಲದೆ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಭಯೋತ್ಪಾದಕರ ಜೊತೆಗೆ ಜೈಷ್ ಎ ಮೊಹಮ್ಮದ್ನ ಹ್ಯಾಂಡ್ಲರ್ ನೇರ ಸಂಪರ್ಕದಲ್ಲಿದ್ರು ಅಂತ ಭಾರತದ NSA ಚೀಫ್ ಅಜಿತ್ ದೋವಲ್ ಅವರು ಹೇಳಿದ್ದಾರೆ. ಒಟ್ನಲ್ಲಿ ಪಾಕಿಸ್ತಾನದ ದೊಡ್ಡ ತಲೆಗಳನ್ನೇ ಈ ಸಲ ಭಾರತ ಟಾರ್ಗೆಟ್ ಮಾಡಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.